Hello guys. Welcome to my channel, English with GB Sir. My name is Basarajappa. I'm an English teacher. Today let's learn about the difference between this, that, these, and those. They are called as demonstrative pronouns in English. Let's learn the difference between them. This means ಇದು, ಇವರು, ಇವನು, ಇದು, ಇವು ಇವೆಲ್ಲ ಆಗ್ತದೆ. ದಟ್ ಅಂದ್ರೆ ಉದಾಹರಣೆಗೆ ದಿಸ್ ಅನ್ನೋದಕ್ಕೆ ದಿಸ್ ಈಸ್ ದ ಮಾರ್ಕರ್, ದಿಸ್ ಈಸ್ ಎ ಪೀಸ್ ಆಫ್ ಪೇಪರ್, ದಿಸ್ ಈಸ್ ಮೈ ಐ, ರೈಟ್ ಐ, ದಿಸ್ ಇಸ್ ಮೈ ರೈಟ್ ಹ್ಯಾಂಡ್, ದಿಸ್ ಇಸ್ ಮೈ ಹೆಡ್, ಲೈಕ್ ದಟ್. ದಿಸ್ ಅಂದ್ರೆ ಇದು. ದಿಸ್ ಇಸ್ ಮೈ ಬ್ರದರ್ ಸುರೇಶ್, ಅದು ದಿಸ್. ದಟ್ ಅಂದ್ರೆ ಅದು, ಅವನು, ಅವರು, ಅದೆಲ್ಲ ಆಗುತ್ತೆ. ದಟ್ ಈಸ್ ಮೈ ಸಿಸ್ಟರ್ ಶೀಲಾ, ದಟ್ ಈಸ್ ಮೈ ಬುಕ್, that's my cell phone, that's my pen, like that. That's my brother, that's my sister-in-law ಶಾಲಿನಿ, ಆಕೆ ನನ್ನ ನಾದಿನಿ, ಸಿಸ್ಟರ್-ಇನ್-ಲಾ ಶಾಲಿನಿ. ಹಾಗೆಯೇ ದೋಸ್ ಅಂದ್ರೆ ದಿಸ್ ದಟ್ ಅನ್ನೋದನ್ನ ಹತ್ತಿರದಲ್ಲಿರುವ ವಸ್ತುಗಳಿಗೆ ಉಪಯೋಗಿಸ್ತೇವೆ. We use this for the things or persons which are close to us, which are near to us. ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ವಸ್ತುಗಳಿಗೆ ದಿಸ್ ಅಂತ ಹೇಳ್ತೇವೆ. ದೂರದಲ್ಲಿರ್ತಕ್ಕಂಥ ವಸ್ತುಗಳಿಗೆ ದೋಸ್ ಅಂತ ಹೇಳ್ತೇವೆ. ವಿ ಸೇ ದೋಸ್ ಫಾರ್ ದ ಥಿಂಗ್ಸ್ ಆರ್ ಪರ್ಸನ್ ವಿಚ್ ಆರ್ ಇನ್ ಎ ಡಿಸ್ಟೆಂಟ್, ಕ್ವೈಟ್ ಡಿಸ್ಟೆಂಟ್ ಆರ್ ಎ ರಿಮೋಟ್ ಪ್ಲೇಸ್. ದಿಸ್ ಅಂದ್ರೆ ಇವು. ದಿಸ್ ಅಂದ್ರೆ ಸಿಂಗ್ಯುಲರ್, ಯೂಸ್ ಫಾರ್ ಸಿಂಗ್ಯುಲರ್. ಏಕವಚನಕ್ಕೆ ದಿಸ್. ದಿಸ್ ಇಸ್ ಮೈ ಬ್ಯಾಗ್, ದಿಸ್ ಇಸ್ ಮೈ ಪರ್ಸ್, ದಿಸ್ ಇಸ್ ಮೈ ಪಾಕೆಟ್. ದೀಸ್ ಅಂದ್ರೆ ಇವು. These are books. For example, this is a book. ಇದು ಒಂದು ಪುಸ್ತಕ. These are books. These are books. ಇವು ಪುಸ್ತಕಗಳು. We use these which are the things or persons which are very near to us. ನಮ್ಮ ಹತ್ತಿರದಲ್ಲಿರೋ ವಸ್ತುಗಳಿಗೆ ದೀಸ್ ಅಂದ್ರೆ ಇವು, ಇವರು, ಇವುಗಳು ಅಂತ ಹೇಳ್ತೀವಿ. ದೋಸ್ ದಟ್ ಅಂದ್ರೆ ಅದು. ದಟ್ ಈಸ್ ದ ಪರ್ಸನ್ ಆರ್ ಥಿಂಗ್ ದಟ್ ಈಸ್ ಸಿಚುಯೇಟೆಡ್ ಫಾರ್ ಅವೇ ಫ್ರಮ್ ಅಸ್, ಡಿಸ್ಟೆಂಟ್ಲಿ, ಅಟ್ ಎ ಡಿಸ್ಟೆನ್ಸ್, ಇನ್ ಎ ರಿಮೋಟ್ ಕಾರ್ನರ್. ಎ ಚೇರ್ ಇಸ್ ದೇರ್, ದಟ್ ಚೇರ್ ಬಿಲಾಂಗ್ಸ್ ಟು ಮೈ ಬ್ರದರ್. ಆ ಚೇರು ನನ್ನ ಬ್ರದರ್ಗೆ ಸೇರಿದ್ದು. We use that for singular things or persons. That's my brother, that's my teacher Ramesh Rao. ಹಾಗೆ ದೋಸ್ ಅನ್ನೋದನ್ನ ಪ್ಲೂರಲ್ಗೆ ಬಳಸ್ತೇವೆ ನಾವು. ಬಹುವಚನಕ್ಕೆ ದೋಸ್ ಬಳಸ್ತೀವಿ. ದೋಸ್ ಅಂದ್ರೆ ಅವು, ಅವರು, ಅವುಗಳು ಇದಾಗುತ್ತೆ. ದೋಸ್ ಆರ್ ಟ್ರೀಸ್. ದೋಸ್ ಬರ್ಡ್ಸ್ ಆರ್ ಫ್ಲೈಯಿಂಗ್ ಅಬೌವ್ ಇನ್ ದ ಸ್ಕೈ. ಆ ಹಕ್ಕಿಗಳು ಆಕಾಶದಲ್ಲಿ ಎತ್ತರಕ್ಕೆ ಹಾರ್ತಾ ಇವೆ. ದೋಸ್ ಬರ್ಡ್ಸ್ ಆರ್ ಲವ್ಲಿ. ಆ ಹಕ್ಕಿಗಳು ತುಂಬಾ ಸುಂದರವಾಗಿವೆ. Those stars are shining in the sky. ಆ ನಕ್ಷತ್ರಗಳು ಆಕಾಶದಲ್ಲಿ ಹೊಳಿತಾ ಇವೆ. Those we can't very near to us. They are distant. They are far away from us. ಅದಕ್ಕೆ those ಅಂತ ಬಳಸ್ತೀವಿ. ಹಾಗೆ let's continue to ಅರ್ಥ ಆಯ್ತು ನಿಮಗೆ. The things which are very near to us, we refer to them as this. And for plural we say, for plural things or persons we say these. For the things or persons which are staying far away from us at a distance, we say that. For plural things or persons we say those. Let's examine some more examples. Does this bus go to JP Nagar? ಅಂದ್ರೇನು, ಈ ಬಸ್ಸು ಜೆ ಪಿ ನಗರಕ್ಕೆ ಹೋಗುತ್ತಾ ಅಂತ ಕೇಳ್ಬೇಕಾದ್ರೆ ದ ಬಸ್ ಇಟ್ಸ್ ವೆರಿ ನಿಯರ್ ಟು ಅಸ್. ನಮ್ಮ ಮುಂದೆನೇ ಇರುತ್ತೆ ಬಸ್ಸು. ಯಾರನ್ನ ಕಂಡಕ್ಟರ್ನ ಯಾರನ್ನ ಕೇಳ್ತೇವೆ, ಈ ಬಸ್ಸು ಜೆ ಪಿ ನಗರಕ್ಕೆ ಹೋಗುತ್ತಾ? ಡಸ್ ದಿಸ್ ಬಸ್
ಗೋ ಟು ಜೆ ಪಿ ನಗರ್ ಅಂತ ಕೇಳ್ತೀವಿ. ದೀಸ್ ಮ್ಯಾಂಗೋಸ್ ಆರ್ ಡೆಲಿಷಿಯಸ್. ಡೆಲಿಷಿಯಸ್. ಇಲ್ಲಿ ದಿಸ್ ಅಂತ ಬಂತು, ಇಲ್ಲಿ ದಿಸ್ ಅಂತ ಬಂತು. ದಿಸ್ ಅಂದ್ರೆ ಇದು, ಈ ಬಸ್ ನೋಡಿ. ಆ ಮಾವಿನ ಹಣ್ಣುಗಳನ್ನ ತೋರಿಸ್ಬಿಟ್ಟು ಹತ್ತಿರದಲ್ಲಿ ಮಾವಿನ ಹಣ್ಣುಗಳು ಇರ್ತವೆ. ಯಾರೋ ಸಂಬಡಿ ಇಸ್ ಸೆಲ್ಲಿಂಗ್ ಮ್ಯಾಂಗೋಸ್, ಅವನ್ನ ನಾವು ಕೇಳ್ತೀವಿ. ದ ಪರ್ಸನ್ ಹೂ ಇಸ್ ಸೆಲ್ಲಿಂಗ್ ದ ಮ್ಯಾಂಗೋಸ್ ಕೇಳ್ತೀವಿ, ದೀಸ್ ಮ್ಯಾಂಗೋಸ್ ಆರ್ ಡೆಲಿಷಿಯಸ್ ಆರ್ ದೀಸ್ ಮ್ಯಾಂಗೋಸ್ ಡೆಲಿಷಿಯಸ್. ಅವನು ಹೇಳ್ತಾನೆ ದೀಸ್ ಮ್ಯಾಂಗೋಸ್ ಆರ್ ಡೆಲಿಷಿಯಸ್. ಈ ಮಾವಿನ ಹಣ್ಣುಗಳು ರುಚಿಕರವಾಗಿವೆ, ಸ್ವೀಟ್ ಆಗಿವೆ, ಸ್ವಾದಯುಕ್ತವಾಗಿದೆ. ಡೆಲಿಷಿಯಸ್ ಅಂದ್ರೆ ಸ್ವೀಟಿಶ್, ಸ್ವೀಟ್, ಟೇಸ್ಟಿ ಅಂತ ಅರ್ಥ. ಡೀಸ್ ಅಂತ ಹೇಳ್ತೀವಿ. ಡೀಸ್ ಅಂದ್ರೆ ಇವು, ಈ ಮಾವು. ದಿಸ್ ಇಸ್ ದ ಲೈಫ್ ಯು ಹ್ಯಾವ್. ದಿಸ್ ಈಸ್ ದ ಲೈಫ್. ಇದೇ ನಮ್ಮ ಜೀವನ. ದಿಸ್ ಈಸ್ ದ ಲೈಫ್, ಅವರ್ ಲೈಫ್. ಎವ್ರಿ ಒನ್ ಹ್ಯಾಸ್ ಇಸ್ ಓನ್ ಲೈಫ್. ಪ್ರತಿಯೊಬ್ಬರ ಜೀವನ ಒಂದೊಂದು ಥರ ಇರುತ್ತೆ. ಎವ್ರಿ ಒನ್ಸ್ ಲೈಫ್ ಇಸ್ ಎ ಸ್ಟೋರಿ. ಪ್ರತಿಯೊಬ್ಬರ ಜೀವನ ಒಂದೊಂದು ಕತೆ. ಇಲ್ಲಿ ದೀಸ್ ಸೈನ್ಸ್ ಫಿಕ್ಷನ್ films are waste of time. These science fiction films are waste of money. ಸೈನ್ಸ್ ಫಿಲಮ್ ಇರ್ತವೆ, ಕೆಲವು ಸೈನ್ಸ್ ಫಿಕ್ಷನ್ ಫಿಲಮ್ಸ್ ಇರ್ತವೆ, ಕಾದಂಬರಿ ಆಧಾರಿತ ಫಿಲಮ್ಗಳು. ಅವು ವೇಸ್ಟ್ ಆಫ್ ಮನಿ ಅಂತ ಹೇಳ್ತೇವೆ. ದೀಸ್ ಅಂತ ಹೇಳ್ತೀವಿ. ದೇ ಆರ್ ನಿಯರ್ ಅಟ್. ದೀಸ್ ಅಥವಾ ದಿಸ್ ಹೇಳ್ಬೇಕಾದ್ರೆ ದೇ ಆರ್ ಕ್ಲೋಸ್ ಟು ಅಸ್, ದೇ ಆರ್ ನಿಯರ್ ಟು ಅಸ್. ಹೌ ಮಚ್ ಇಸ್ ದಿಸ್ ಕಾಸ್ಟ್? ನಾವು ಮಾಲ್ಗೆ ಹೋಗ್ತೇವೆ. ವೆನ್ ವಿ ಗೋ ಟು ದ ಮಾಲ್, ವಿ ಆಸ್ಕ್ ದ ಮ್ಯಾನ್ ಹೂ ಇಸ್ ಸ್ಟ್ಯಾಂಡಿಂಗ್ ಇನ್ ದ ಮಾಲ್, ಹೌ ಮಚ್ ಡಸ್ ದಿಸ್ ಕಾಸ್ಟ್? ಯಾವುದೋ ಡ್ರೆಸ್ ತೋರಿಸ್ಬಿಟ್ಟು ಹೌ ಮಚ್ ಡಸ್ ದಿಸ್ ಕಾಸ್ಟ್, ಆ ಡ್ರೆಸ್ ಬೆಲೆ ಎಷ್ಟು ಅಂತ ಕೇಳ್ತೇವೆ. ಡಿಸ್ ಅಂದ್ರೆ ಹತ್ತಿರದಲ್ಲಿ ತೋರಿಸ್ಬಿಟ್ಟು ಡ್ರೆಸ್ ಕೇಳ್ತೀವಿ ನಾವು. ಅದೇ ದಟ್ ಅಥವಾ ದೋಸ್ಗೆ ನಾವು ದೋಸ್ ಥಿಂಗ್ಸ್ ಆರ್ ನಾಟ್ ನಿಯರ್ ಟು ಅಸ್, ದೇ ಆರ್ ಫಿಸಿಕಲಿ ಫಾರ್ ಅವೇ ಫ್ರಮ್ ಅಸ್. That red bike is red car is mine. That red new car is mine. ಆ ಕೆಂಪು ಬಣ್ಣದ ಹೊಸ ಕಾರು ಅದು ನಂದು, ಇಟ್ ಇಸ್ ಮೈನ್, ನಂದು ಅಂತ ಹೇಳ್ತೀವಿ. Those stars twinkling at night is fantastic to look at. ನೋಡಿ, ಸ್ಟಾರ್ಸ್ ಬಗ್ಗೆ ಹೇಳ್ತಾ ಇದ್ದಾನೆ. ಆ ದೂರದಲ್ಲಿ ಮಿನುಗುಡ್ತಾ ಇರುವ ನಕ್ಷತ್ರಗಳು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರ್ತವೆ. ಅವು ಕಣ್ಣಿಗೆ ಬಹಳ ಆನಂದವನ್ನು ಕೊಡ್ತವೆ, ಮುದ ಕೊಡ್ತವೆ, ಸಂತೋಷ ಕೊಡ್ತವೆ. ದೋಸ್ ಸ್ಟಾರ್ ಟ್ವಿಂಕ್ಲಿಂಗ್ ಅಟ್ ನೈಟ್ ಈಸ್ ಫ್ಯಾಂಟಾಸ್ಟಿಕ್ ಲುಕ್ ಅಟ್. ಟ್ವಿಂಕ್ಲಿಂಗ್ at night in the sky
ಈಸ್ ಫ್ಯಾಂಟಾಸ್ಟಿಂಗ್ ಟು ಲುಕ್ ಅಟ್. ನೋಡಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದನ್ನು ನಾವು ದಿಸ್, ದಟ್, ದೀಸ್, ದೋಸ್ ಇವುಗಳನ್ನು ಹೇಗೆ ಬಳಸ್ಬೋದು, ಹೌ ಟು ಯೂಸ್ ದೆಮ್ ವೈಲ್ ಸ್ಪೀಕಿಂಗ್ ಆರ್ ರೈಟಿಂಗ್ ಇನ್ ಇಂಗ್ಲೀಷ್, ವಿ ಹ್ಯಾವ್ ಲರ್ನ್ಡ್ ಇಟ್. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಆಲ್.